ಗ್ಯಾರಂಟಿಗೆ ಗುನ್ನ ಕೊಡುತ್ತಾ ರಾಜ್ಯ ಸರ್ಕಾರ. ಗ್ಯಾರಂಟಿಗಳಿಗೆ ಇನ್ಮುಂದೆ ಷರತ್ತು ಅನ್ವಯ, ಕಂಡೀಷನ್ಸ್ ಅಪ್ಲೈ. ಸರ್ಕಾರ ಈ ಮೂಲಕ ಸೂಚನೆಯನ್ನ ಕೊಡ್ತಾ ಗ್ಯಾರಂಟಿಗಳಿಗೆ ಇನ್ಮುಂದೆ ಬಿಪಿಎಲ್ ಕಾರ್ಡ್ ಮಾನದಂಡ ಆಗುತ್ತಾ. ಹಂತ ಹಂತವಾಗಿ ಗ್ಯಾರಂಟಿಗಳಿಗೆ ಷರತ್ತುಗಳು ಅನ್ವಯ ಆಗಬಹುದು. ಆ ರೀತಿಯ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇದೆ. ಮೊದಲು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ದ ಸರ್ಕಾರ ಈಗ ಹಂತ ಹಂತವಾಗಿ ಷರತ್ತುಗಳನ್ನ ವಿಧಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಮೂಲಕ ರಾಜ್ಯ ಸರ್ಕಾರ ಗ್ಯಾರಂಟಿ ಭಾಗ್ಯಗಳಿಗೆ ಗುನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಗ್ಯಾರಂಟಿಗಳಿಗೆ ಇನ್ಮುಂದೆ ಬಿಪಿಎಲ್ ಕಾರ್ಡ್ ಮಾನದಂಡ ಆಗೋದರ ಜೊತೆಗೆ ಎಲ್ಲ ಗ್ಯಾರಂಟಿಗಳಿಗೆ ಇನ್ಮುಂದೆ ಷರತ್ತುಗಳು ಅನ್ವಯ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಒಂದು ಪಕ್ಷ ಷರತ್ತುಗಳು ಅನ್ವಯ ಆಗಿಬಿಟ್ರೆ ಅಥವಾ ಷರತ್ತುಗಳು ಜಾರಿ ಬಂದ್ರೆ ಬಹಳ ಜನರನ್ನ ಫಿಲ್ಟರ್ ಮಾಡಿ ಬೆರಳಿಕೆಯಷ್ಟು ಜನರನ್ನ ಮಾತ್ರ ಇಟ್ಕೊಳ್ತಾರ ಅನ್ನೋಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರೋದು. ಹಾಗಿದ್ರೆ ಯಾವ ರೀತಿ ಸರ್ಕಾರ ಈ ಒಂದು ಗ್ಯಾರಂಟಿಗಳಿಗೆ ಗುನ್ನ ಕೊಡೋದಕ್ಕೆ ರೆಡಿ ಆಗಿದೆ, ಏನೆಲ್ಲ ಷರತ್ತುಗಳನ್ನ ವಿಧಿಸಬಹುದು, ಏನೆಲ್ಲ ಮಾನದಂಡಗಳು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ವಿಚಾರವಾಗಿ ಸರ್ಕಾರದಿಂದ ಶೀಘ್ರದಲ್ಲಿಯೇ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸರ್ಕಾರದ ಮಟ್ಟದಲ್ಲಿ ಒಂದು ಸುತ್ತಿನ ಸಮಾಲೋಚನೆಯೂ ಕೂಡ ಈಗಾಗಲೇ ಆಗಿದೆಯಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಹೊತ್ತಿನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನೋಡಿ, ಶಕ್ತಿ ಯೋಜನೆ ಸೇರಿದಂತೆ ಎಲ್ಲ ಯೋಜನೆಗಳಿಗೆ ಮಾನದಂಡ, ಎಲ್ಲ ಗ್ಯಾರಂಟಿಗಳಿಗೆ ಮಾನದಂಡ ನಿಗದಿಯಾಗುವ ಸಾಧ್ಯತೆ ಇದೆ. ಸರ್ಕಾರಿ ನೌಕರರು ಹಾಗೂ ಕುಟುಂಬದವರಿಗೆ ಗ್ಯಾರಂಟಿ ರದ್ದಾಗುತ್ತಾ? ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಗ್ಯಾರಂಟಿ ಯೋಜನೆ ಇರುತ್ತಾ? ಸಚಿವರ ಜೊತೆಗೆ ಸಮಾಲೋಚನೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆ ಬಿಪಿಎಲ್ ಕಾರ್ಡ್ದಾರಿಗೂ ಕೂಡ ಕೆಲವು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತಂದ್ರೆ ಬಹುಶಃ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಅನ್ನು ಕೂಡ ಫಿಲ್ಟರ್ ಮಾಡುವ ಸಾಧ್ಯತೆ ಇದೆ. ಸೊ ಈಗ ಷರತ್ತಿನ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗಾಗಲೇ 2-3 ತಿಂಗಳಿಂದ ಗೃಹಲಕ್ಷ್ಮಿ 2,000 ರೂಪಾಯಿ ಬಂದಿರಲಿಲ್ಲ. ಗ್ರಾಮಗಳಲ್ಲಿ ಮಾತಾಡ್ಕೊಳ್ತಾ ಇದ್ರು, ಹಳ್ಳಿಗಳಲ್ಲಿ 2,000 ರೂಪಾಯಿ ಕೊಡೋದನ್ನು ನಿಲ್ಲಿಸ್ಬಿಟ್ರು ಸಿದ್ದರಾಮಯ್ಯ ಅಂತ. ಈಗ ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಮತ್ತೆ ಷರತ್ತುಗಳು ಅಪ್ಲೈ ಆಗುತ್ತೆ ಅನ್ನೋಂಥ ಚರ್ಚೆಯೂ ಕೂಡ ಆಗಿರೋದ್ರಿಂದ ಇವು ಎಲ್ಲ ಗ್ಯಾರಂಟಿಗಳು ಸ್ಟಾಪ್ ಆಗೋ ಲಕ್ಷಣವಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಪ್ರಶ್ನೆ ಈಗ ಸೃಷ್ಟಿಯಾಗೋದಕ್ಕೂ ಒಂದು ಕಾರಣ, ಬಲವಾದ ಕಾರಣ ಇದೆ. ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಯ ವಿಚಾರವಾಗಿ ಸ್ವತಃ ಸಚಿವರು ಮಾತಾಡಿರೋದೇನಂತಂದ್ರೆ ಪರಿಷ್ಕರಣೆ ಆಗುತ್ತೆ ಅಂತ ಹೇಳಿರೋದು. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ, ಆದ್ರೆ ಪರಿಷ್ಕರಣೆ ಮಾಡ್ತೀವಿ. ಗೃಹಲಕ್ಷ್ಮಿ ಅಂದ್ರೆ 2,000 ರೂಪಾಯಿ ಕೊಡೋದು, ಅನ್ನಭಾಗ್ಯ ಅಂದ್ರೆ ಅಕ್ಕಿ ಫ್ರೀ ಕೊಡೋದು. ಈ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಆಗಬೇಕು. ಈ ಎರಡೂ ಯೋಜನೆಗಳ ಪರಿಷ್ಕರಣೆ ಆಗುತ್ತೆ ಅಂತ ದೆಹಲಿಯಲ್ಲಿ ಸಚಿವ KH ಮುನಿಯಪ್ಪ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಈಗ ಪ್ರಶ್ನೆ ಇರೋದೇನಂತಂದ್ರೆ ಪರಿಷ್ಕರಣೆ ಅಂದ್ರೆ ಯಾವ ರೀತಿಯ ಪರಿಷ್ಕರಣೆ ಮಾಡ್ತೀರಿ ಅಂತ. ಪರಿಷ್ಕರಣೆ ಅಂದ್ರೆ ಯಾವ ರೀತಿಯ ಪರಿಷ್ಕರಣೆ, ಮಾನದಂಡ, ಷರತ್ತನ್ನ ವಿಧಿಸ್ತೀರಿ, ಯಾವ ರೀತಿ ಫಿಲ್ಟರ್ ಮಾಡ್ತೀರಿ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ಹಾಗಿದ್ರೆ KH ಮುನಿಯಪ್ಪ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಸ್ವತಃ ಅವರು ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆ ಉದ್ದೇಶದಿಂದ ಒಂದು ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಕತ್ತರಿ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ. ಬಹಳಷ್ಟು ಉತ್ತಮವಾಗಿ ಅವನ್ನು ಜನರಿಗೆ ಮುಟ್ಟಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂಥ ಸಂದರ್ಭ ಇಲ್ಲ. ಆದರೆ ಪರಿಷ್ಕರಣೆ ಅರ್ಥ ಏನಂದರೆ ಯಾರು ಅರ್ಹರಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ. ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಇವತ್ತು ನೀವು ಶಕ್ತಿ ಯೋಜನೆಯಲ್ಲಿ ಏನು ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಪರಿಷ್ಕರಣೆ ಮಾಡೋಕ್ಕಾಗಲ್ಲ. 100% ಎಲ್ಲ ಮಹಿಳೆಯರಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ.
ಗೃಹಜ್ಯೋತಿಯಲ್ಲಿ ನೀವು 190 ಭಾಗ ಬೆಲೋ 200 ಯೂನಿಟ್ಟು ಖರ್ಚು ಮಾಡ್ತಾರೆ, ಅದರಲ್ಲಿ ಅವಶ್ಯಕತೆ ಇಲ್ಲ. ಯುವ ನಿಧಿ ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗ್ತಾಯಿದೆ. ಗೃಹಲಕ್ಷ್ಮಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾ ಇದ್ದಾರೆ, ಅವ್ರ ಹತ್ರ ವಿಚಾರ ವಿನಿಮಯಗಳನ್ನು ತಿಳ್ಕೊಬೋದು. ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೇನೆ. ಸರ್ಕಾರ ಆಶ್ವಾಸನೆ ಕೊಟ್ಟಿದೆ, ಪಕ್ಷ ಆಶ್ವಾಸನೆ ಕೊಡ್ತು, ಮ್ಯಾಂಡೇಟ್ ಅದು ನಾವು ಕೊಡಬೇಕಂತ ಕೊಟ್ಟಿದ್ದೀವಿ, ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಜನಾದೇಶದಂತೆ ನಾವು ಕೆಲಸ ಮಾಡಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದಿಷ್ಟು ಹಿರಿಯ ನಾಯಕರಂತ ಮುನಿಯಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಣವೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ. ವಿಜಯ್, ಲೋಕಸಭೆ ಚುನಾವಣೆ ಆದ ನಂತರ ಎಲ್ಲ ಗ್ಯಾರಂಟಿಗಳು ಸ್ಟಾಪ್ ಆಗುತ್ತೆ ಅಂತ ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕ ವಲಯದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ರು. ಅದಕ್ಕೆ ಪುಷ್ಟಿ ಅನ್ನುವಂತೆ ಮುನಿಯಪ್ಪ ಅವರ ಹೇಳಿಕೆ ಆಗ್ತಾ ಇದೆಯಾ? ಆ ರೀತಿಯ ಡೆವಲಪ್ಮೆಂಟ್ಸ್ ಗವರ್ಮೆಂಟ್ ಅಲ್ಲಿ ನಿಜಕ್ಕೂ ಆಗ್ತಾ ಇದೆಯಾ ಅನ್ನುವಂತಹ ಸಂಶಯ, ಪ್ರಶ್ನೆ ಕಾಡ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್, ಕೇವಲ ಮುನಿಯಪ್ಪ ಅಂತಲ್ಲ, ಎಲ್ಲ ಸಚಿವರು, ಬಹುತೇಕ ಎಲ್ಲ ಸಚಿವರು ಕೂಡ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡೋ ಸಂಬಂಧಪಟ್ಟಂತೆ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಇಂದು ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಅಭಿಪ್ರಾಯನ, ಕೇವಲ ಏನು 2 ಯೋಜನೆ ಮಾತ್ರ ಅಲ್ಲ, ಗೃಹಲಕ್ಷ್ಮಿ ಮತ್ತೊಂದು ಕಡೆ ಅನ್ನಭಾಗ್ಯ ಅಂತಲ್ಲ, ಎಲ್ಲ 5 ಯೋಜನೆಗಳಲ್ಲೂ ಕೂಡ ಒಂದಷ್ಟು ಮಾನದಂಡ ತರಬೇಕು, ಒಂದಷ್ಟು ಪರಿಷ್ಕರಣೆ ತರಬೇಕು ಅಂತ ಸಲಹೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಮಾಹಿತಿ ಕೊಟ್ಟಿರುವಂಥದ್ದು. ಎಲ್ಲೋ ಈ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರಾಥಮಿಕವಾಗಿ ಸಭೆಯನ್ನಾಗಿರುವಂಥದ್ದು, ಅಭಿಪ್ರಾಯವನ್ನು ಸಂಗ್ರಹ ಮಾಡಿರುವಂಥದ್ದು. ಗ್ಯಾರಂಟಿ ಯೋಜನೆಗಳಿಗೆ ಇನ್ನು ಮುಂದೆ ಕಂಡೀಷನ್ ಅಪ್ಲೈ ಆಗುತ್ತಾ ಅಂತ, ಯಾಕಂದರೆ ಒಂದಷ್ಟು ಮಾನದಂಡಗಳನ್ನು ಫಿಕ್ಸ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅದರ ಭಾಗವಾಗಿ BPL ಕಾರ್ಡ್ದಾರರಿಗೆ ಮಾನದಂಡ ಫಿಕ್ಸ್ ಮಾಡುವಂಥದ್ದು. ಅಂದರೆ BPL ಕಾರ್ಡ್ದಾರ ಮಾತ್ರ ಎಲ್ಲ ಯೋಜನೆಗಳು ಕೂಡ ಅನ್ವಯ ಆಗುತ್ತೆ ಅನ್ನೋ ಸಂಬಂಧಪಟ್ಟಂತೆ. ಜೊತೆಗೆ ಯಾರ್ಯಾರು ಸರ್ಕಾರಿ ನೌಕರರಿದ್ದಾರೆ ಆ ಎಲ್ಲ ಸರ್ಕಾರಿ ನೌಕರರು ಕೂಡ ಈ ಯೋಜನೆಯಿಂದ ಹೊರಗಡೆ ಇರುವಂಥದ್ದು. ಒಂದಷ್ಟು ಕಡೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಮತ್ತೊಂದು ಕಡೆ ಬಸ್ಗಳಲ್ಲಿ ಫ್ರೀ ಬಸ್ ಓಡಾಡೋ ಸಂಬಂಧಪಟ್ಟಂತೂ ಕೂಡ ಅದರಲ್ಲೂ ಕೂಡ ಮಾನದಂಡ ಫಿಕ್ಸ್ ಮಾಡೋ ಸಂಬಂಧಪಟ್ಟಂತೂ ಕೂಡ ಈಗ ಗಂಭೀರ ಚಿಂತನೆ ಆಗ್ತಾ ಇರುವಂಥದ್ದು. ಎಲ್ಲವೂ ಅಂದುಕೊಂಡಂತಾದರೆ ಬಹುತೇಕವಾಗಿ ಈ ಶೀಘ್ರದಲ್ಲಿ ಸಂಬಂಧಪಟ್ಟ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ರಾಜ್ಯದಲ್ಲಿ ಆಗ್ತಿರುವಂಥ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅದು ಹೈಕಮಾಂಡ್ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರಕ್ಕೆ ನಿರ್ಧಾರವನ್ನು ಬಿಟ್ಟಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಒಂದೊಂದು ಬಹಳ ಸ್ಪಷ್ಟ, ಈಗ ಗ್ಯಾರಂಟಿ ಯೋಜನೆಗೆ ಪರಿಷ್ಕರಣೆ ಅಂತಂದ್ರೆ ಒಂದು ರೀತಿಯಲ್ಲಿ ಅದು ಸಾರ್ವಜನಿಕವಾಗಿ ಮತ್ತು ಪ್ರತಿಪಕ್ಷಗಳಲ್ಲಿ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗುತ್ತಾ ಅಥವಾ ಅದರಲ್ಲಿ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಎಲ್ಲರಿಗೂ ಕೂಡ ಫ್ರೀ ಅಂತ ಹೇಳಿದಂಥ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳಿಗೆ ಮಾನದಂಡ ಫಿಕ್ಸ್ ಮಾಡಕ್ ಹೋದ್ರೆ, ಅದೇ ಶ್ರೀಮಂತರು ಸಿಗ್ತಾ ಇದೆ ಅಂದ್ಬಿಟ್ಟು ಒಂದಷ್ಟು ಯೋಜನೆಗಳಿಗೆ ಮಾನದಂಡ ಫಿಕ್ಸ್ ಮಾಡಕ್ ಹೋದ್ರೆ ಅದು ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಶ್ರೀಪಾದ್, ವಿಜಯ್, ಈಗ ಮುಖ್ಯವಾದಂತಹ ಮಾನದಂಡ BPL ಕಾರ್ಡ್ ಇದ್ದವರಿಗೆ ಮಾತ್ರ ಗ್ಯಾರಂಟಿ ಭಾಗ್ಯಗಳು ಅನ್ನುವಂಥದ್ದಾದ್ರೆ ಆ ಮಾನದಂಡಕ್ಕೆ ತಿರ್ಗಾ ಮತ್ತೆ ಷರತ್ತುಗಳು ಅನ್ವಯ ಅಂತಂದ್ರೆ ಕೇವಲ ಅದರಲ್ಲೂ ಫಿಲ್ಟರ್ ಮಾಡಿ ಬೆರಳೆಣಿಕೆಯಷ್ಟು ಫಲಾನುಭವಿಗಳನ್ನ ಇಟ್ಕೊಳ್ಳೋದಕ್ಕೆ ಸರ್ಕಾರ ಹೊರಟಿದೆಯಾ? ಸರ್ಕಾರದ ಉದ್ದೇಶ ಏನಾಗಿರ್ಬೋದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಶ್ರೀಪಾದ್, ಮೊದಲು ಈ ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿದಾಗ, ಈ ಯೋಜನೆಯನ್ನು ಪ್ರಕಟ ಮಾಡಿದಾಗ ಸಾರ್ವಜನಿಕವಾಗಿ ಪ್ರತಿಪಕ್ಷಗಳು ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿತ್ತು. ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಈ ಯೋಜನೆಗಳಿಗೆ ಒಂದಷ್ಟು ಕಡಿವಾಣ ಆಗುತ್ತೆ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಪೂರಕವಾಗಿ ಸ್ವಪಕ್ಷೀಯ ಶಾಸಕರು ಕೂಡ ಹೇಳ್ತಾ ಇದ್ರು, ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಬರ್ತಾ ಇಲ್ಲ, ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಅದು ಗ್ಯಾರಂಟಿ ಯೋಜನೆಗಳು ಅಡ್ಡ ಆಗ್ತಾ ಇದೆ ಅಂತ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತ ಒಂದೊಂದು ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ. ಅನುದಾನ ಕೊಡುವಂತ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಸರ್ಕಸ್ ಮಾಡಲಾಗ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳಿಂದ? ಯಾಕಂದ್ರೆ ವಾರ್ಷಿಕ 60,000 ಕೋಟಿ ಖರ್ಚಾಗ್ತಾ ಇರುವಂತು. ಅದರಿಂದ ಸರ್ಕಾರ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಈ ವಿಚಾರ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಒಂದು ತಡೆ ಹಾಕೋದಕ್ಕೆ, ಅಂದ್ರೆ ಅನುದಾನ ವಿಚಾರ ಸಂಬಂಧಪಟ್ಟ